Our chief guest today, whom I have the privilege of introducing, Honorable Justice Santosh Hegde, has also made an evolutionary journey in his life as a public servant. You must have seen him TVs and various national dailies, international papers, at the times of crisis. When he enrolled as an advocate in 1966, he would have begun to see the suffering of people firsthand. Appointed as Advocate General of Karnataka in 1984 and later as Solicitor General of India in 1989 and again in 1998, he would have met with many political, judicial and intellectual and world leaders. Son of famous Justice K.S. Hegde, an eminent jurist, a Justice of the Supreme Court, a Speaker of the Lok Sabha and a warrior for justice during the dreaded days of the emergency. Justice Santosh Hegde followed in his illustrious father's footsteps and became a Justice of the Supreme Court of India as well from 1999 to 2005. Let us hope that Justice Hegde continues and is enabled to continue his good work with God's blessing and the good wishes of all of us. Here I present Justice Sri Santosh Hegde. Thank you, Dr. Ram Gopal Shetty, for welcome address and your remarks. ನಾವು ಈ ಸಂವಾದಗೋಷ್ಠಿಯನ್ನು ಮಾನನೀಯ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗ್ಡೆ ಅವರ ಅಭಿಪ್ರಾಯದಂತೆ ಪ್ರಶ್ನೋತ್ತರಗಳನ್ನು ಓದುವುದರ ಮೂಲಕ ಕೇಳುವುದರ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೇವೆ. ಅನೇಕ ಪ್ರಶ್ನೆಗಳು ಬಂದಿವೆ. ಅವುಗಳನ್ನು ಆಯ್ದು, ಯಾಕೆಂದರೆ ಮತ್ತೆ ಪುನರಾವರ್ತನೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಪ್ರಶ್ನೆಗಳನ್ನು ಆಯ್ದುಕೊಂಡು ಅವುಗಳನ್ನು ಕೇಳ್ತಾ ಇದ್ದೇವೆ. ಈ ಪ್ರಶ್ನೆಗಳು ಪ್ರಾತಿನಿಧಿಕ ಅಂತ ತಿಳಿಬೇಕು. ನಾವು ಬರೆದ ಪ್ರಶ್ನೆಗಳನ್ನು ಕೇಳಲಿಲ್ಲ ಅಂತ ಯಾರು ಭಾವಿಸಬಾರದು. ಇವು ಪ್ರಾತಿನಿಧಿಕವಾದ ಪ್ರಶ್ನೆಗಳು. ನಮಸ್ಕಾರಗಳು. ನಮ್ಮ ದೇಶದಲ್ಲಿ ಯಾವುದೇ ತರಹದ ದುಷ್ಕೃತ್ಯ ಎಸಗಿದರೂ ಅವರಿಗೆ ಆಯಾ ಸೆಕ್ಷನ್ ಪ್ರಕಾರ ಶಿಕ್ಷೆ ಇದೆ. ಆದರೂ ಆ ಶಿಕ್ಷೆಗಳು ಅಂತಹ ದುಷ್ಟರಿಗೆ ಸಾಮಾನ್ಯ ಅನಿಸಿದೆ. ಆದ್ದರಿಂದ ದೇಶದಲ್ಲಿ ಅಪರಾಧಗಳ ಸಂಖ್ಯೆ ಹೆಚ್ಚಾಗಿದೆ. ಇದರಿಂದ ನಮ್ಮ ನ್ಯಾಯಾಲಯಗಳು ವಿಧಿಸುತ್ತಿರುವ ಶಿಕ್ಷೆ ದುಷ್ಕೃತ್ಯ ತಡೆಯಲು ವಿಫಲವಾಗಿವೆಯೇ? ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ಪ್ರಶ್ನೆ ಕೇಳಿದವರ ಪ್ರಶ್ನೆಯಲ್ಲಿ ಅದಕ್ಕೆ ಉತ್ತರ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನ್ಯಾಯಾಂಗದಲ್ಲಿ ತೀವ್ರವಾಗಿ ನ್ಯಾಯ ಸಿಗದೇ ಇದ್ದರೆ ಆ ವ್ಯವಸ್ಥೆಯ ಪ್ರಯೋಜನ ಯಾರಿಗೂ ಬರುವುದಿಲ್ಲ. ಇವತ್ತಿನ ಸಂದರ್ಭದಲ್ಲಿ ಎಲ್ಲ ಥರದ ಆರೋಪಿಗಳು ಕೋರ್ಟಿಗೆ ಬಂದಾಗ ಬೇರೆ ಬೇರೆ ರೀತಿಯಲ್ಲಿ ಈ ವಿಚಾರಣೆಯನ್ನು ಮುಂದಕ್ಕೆ ಹಾಕೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಕಾನೂನುಗಳು ಕೂಡ ಅದೇ ರೀತಿ ಇವೆ. ಆದ್ದರಿಂದ ಯಾವುದೇ ಒಂದು ಕೇಸು, ಸಿವಿಲ್ ಇರಲಿ ಕ್ರಿಮಿನಲ್ ಇರಲಿ, ಮೊದಲನೇ ಕೋರ್ಟಲ್ಲಿ ವಿಚಾರಣೆ ನಡೆದು ತೀರ್ಪು ಕೊಡಬೇಕಾದ್ರೆ ಕಮ್ಮಿಯಲ್ಲಿ 10 ರಿಂದ 12 ವರ್ಷ ಬೇಕಾಗಿದೆ. ಅದೇ ರೀತಿ ನಮ್ಮ ನ್ಯಾಯಾಂಗ ಪದ್ಧತಿಯಲ್ಲಿ ಬರೀ ಒಂದು ಕೋರ್ಟ್ನವ್ರು ಮಾತ್ರ ತೀರ್ಮಾನ ಕೊಡೋದಲ್ಲ. ಆಮೇಲೆ ಮೊದಲನೇ ಅಪೀಲ್ ಕೋರ್ಟ್ ಅಂತ ಒಂದಿದೆ, ಎರಡನೇ ಅಪೀಲ್ ಕೋರ್ಟ್ ಅಂತ ಇನ್ನೊಂದಿದೆ, ಮತ್ತು ಒಂದು ರಿವಿಷನಲ್ ಕೋರ್ಟ್ ಅಂತ ಇದೆ.
ಉದಾಹರಣೆ ಕೊಡಬೇಕಾದ್ರೆ ಸುಖರಾಮ್ ಅನ್ನುವ ಒಬ್ಬ ಕೇಂದ್ರ ಮಂತ್ರಿ 96ನೇ ಇಸ್ವಿಯಲ್ಲಿ CBI ಅವರು ಅವರ ಮನೆ ದಾಳಿ ಮಾಡಿದಾಗ ಅಕ್ರಮವಾಗಿ ಸಂಪಾದಿಸಿದಂಥ 3.5 ಕೋಟಿ ರೂಪಾಯಿ ನಗದು ಹಣವನ್ನು CBI ಅವರು ವಶಪಡಿಸ್ಕೊಂಡ್ರು. 96ನೇ ಇಸ್ವಿಯಲ್ಲೇ ಆರೋಪ ಪಟ್ಟಿ ಕೋರ್ಟಿಗೆ ಸಲ್ಲಿಸಲಾಗಿತ್ತು, ಚಾರ್ಜ್ ಶೀಟು. ಅವರಿಗೆ ಮೊದಲನೇ ಬಾರಿ ಮೊದಲನೇ ಕೋರ್ಟಲ್ಲಿ ಶಿಕ್ಷೆ ಆದದ್ದು 2009ರಲ್ಲಿ. 96ರಿಂದ 2009. ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ. ಅಲ್ಲಿ ಅವರಿಗೆ ತಡೆಯಾಜ್ಞೆ ಸಿಕ್ಕಿದೆ, ಜೈಲಿಗೆ ಹೋಗಿಲ್ಲ. ಇನ್ನು ಹೈಕೋರ್ಟ್ ಮೇಲೆ ಸುಪ್ರೀಂ ಕೋರ್ಟ್ ಇದೆ. ಅವರಿಗೆ 87 ವರ್ಷ ವಯಸ್ಸು. ಇನ್ನು ಶಿಕ್ಷೆ ಕೊಡುವವರು ಯಾರೋ ನನಗೆ ಗೊತ್ತಿಲ್ಲ. ಈ ಪದ್ಧತಿಯಲ್ಲಿ ಬದಲಾವಣೆ ಆಗಬೇಕಂತ ಭಾಳ ಸುಧಾರಣೆಗಳನ್ನು ತರಕ್ಕೆ ನಾವು ಕೆಲವು ಸಲಹೆಗಳನ್ನು ಅಣ್ಣ ಟೀಮ್ನವರು ಸಲಹೆಗಳನ್ನು ಒಟ್ಟು ಮಾಡಿ ಸಂಗ್ರಹಿಸಿದರು. ಆದರೆ ಅದನ್ನು ಸರ್ಕಾರಕ್ಕೆ ಕೊಡುವ ಮೊದಲೇ ಅಣ್ಣ ಟೀಮಲ್ಲಿ ವಿಂಗಡಣೆ ಬಂತು. ಇವಾಗ ಪುನರ್ ಜೀವ ಬರಬೇಕು ಅದಕ್ಕೆ, ಆ ಸಂಘಟನೆಗೆ. ಆವಾಗ ಏನಾದರೂ ನ್ಯಾಯಾಂಗದಲ್ಲಿ ಸುಧಾರಣೆ ತರೋಕ್ಕೆ ಸಾಧ್ಯವಿದೆ ಅಂತ ನಾನು ನಂಬ್ಕೊಂಡಿದ್ದೇನೆ. ಆದರೆ ನ್ಯಾಯಾಂಗದಲ್ಲಿರುವಂಥ ಈ ನ್ಯೂನ್ಯತೆಯನ್ನು ನ್ಯಾಯಾಂಗವೇ ಸುಮಾರು 10 ವರ್ಷದ ಹಿಂದೆಯೇ ತಿಳ್ಕೊಂಡಿತ್ತು. ಸರ್ಕಾರಕ್ಕೂ ಕೂಡ ಮಾಹಿತಿ ಇತ್ತು, ಆದರೆ ಯಾವುದೇ ತಿದ್ದುಪಡಿ ತಂದಿಲ್ಲ. ನನ್ನದೇ ವಿಚಾರದಲ್ಲಿ ನಮ್ಮೊಂದು ಜೂರಿಸ್ಪ್ರುಡೆನ್ಸ್ ಅನ್ನುವ ಒಂದು ವಿಚಾರನ ನಾವು ಬದಲಾಯಿಸಬೇಕಾಗ್ತದೆ. ಸದ್ಯದಲ್ಲಿರುವಂಥ ಜೂರಿಸ್ಪ್ರುಡೆನ್ಸಲ್ಲಿ 9 ಜನ ಆರೋಪಿಗಳು ಆರೋಪ ಮಾಡಿದರೂ ಕೂಡ ಅವರನ್ನು ಬಿಟ್ಟುಬಿಡುವುದು ಉತ್ತಮ. ಯಾಕೆಂದರೆ ಯಾರೋ ಒಬ್ಬ ಆರೋಪಿ ಅಲ್ಲದವನು ಅವನಿಗೆ ಶಿಕ್ಷೆ ಆಗಬಾರದು ಅನ್ನೋ ಒಂದು ಪ್ರಿನ್ಸಿಪಲ್ ಇದೆ. ಅದರಿಂದ ಏನಾಗ್ತಾ ಇದೆ ಅಂದರೆ 10 ಕೇಸಲ್ಲಿ 9 ಜನ ಬಿಟ್ಟು ಹೋಗ್ತಾರೆ, ಬರೀ ಬೆನಿಫಿಟ್ ಆಫ್ ಡೌಟ್ ಅಂತ. ಇದೇ ರೀತಿ ಆದರೆ ಸಮಾಜದಲ್ಲಿ 100 ಕೇಸ್ಗಳಲ್ಲಿ 90 ಜನ ಕಳ್ಳತನ ಮಾಡಿದವರು, ಆರೋಪ ಮಾಡಿದವರು, ತಪ್ಪು ಮಾಡಿದವರು ಎಲ್ಲ ಸಮಾಜಕ್ಕೆ ವಾಪಸ್ ಬರ್ತಾರೆ. ಜನರಿಗೆ ಇದರಿಂದ ನಂಬಿಕೆ ಹುಟ್ಟಲ್ಲ. ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಬೇಕು, ಬೇಗನೆ ಆಗಬೇಕು, ಆದಷ್ಟು ಬೇಗ ಶಿಕ್ಷೆ ಆಗೋಂಗೆ ಆಗಬೇಕು. ಇವಾಗ ನೀವು TV ನೋಡ್ತಾ ಇರಬೇಕು ಕಾಣಿಸ್ತದೆ. ಕೆಲವು ದಿನದ ಹಿಂದೆ ಡೆಲ್ಲಿಯಲ್ಲಿ ಆದಂಥ ಅತ್ಯಾಚಾರದ ವಿಚಾರದಲ್ಲಿ ಒಂದು ವಾದ ಏನಂದರೆ, ಹಿಂದೆ ಆದಂಥ ಅತ್ಯಾಚಾರ ಮಾಡಿದಂಥ ಆರೋಪಿಗಳಿಗೆ 10-12 ವರ್ಷಗಳಾದರೂ ಶಿಕ್ಷೆ ಆಗ್ತಾಯಿಲ್ಲ. ಅದಕ್ಕಾಗಿ ಕಠಿಣವಾದ ಶಿಕ್ಷೆ ಕೊಡಬೇಕು, 6 ತಿಂಗಳಲ್ಲೇ ಶಿಕ್ಷೆ ಕೊಡಬೇಕು ಅನ್ನೋ ಒಂದು ವಾದ ಭಾಳಷ್ಟು ಜನ ಮಾಡ್ತಾ ಇದ್ದಾರೆ. ಅದು ನನಗೆ ಕಾಣಿಸದೆ ಸರಿಯಾದ ವಾದ. ಇದು ಮಾಡೋಕ್ಕೆ ಸಾಧ್ಯವಿದೆ. ಕೋರ್ಟ್ಗಳ ನಂಬರ್ಗಳನ್ನು ಜಾಸ್ತಿ ಮಾಡಬೇಕು. ಸರ್ಕಾರದವರು ಸ್ವಲ್ಪ ಕಾನೂನು ವೆಚ್ಚವನ್ನು ಜಾಸ್ತಿ ಮಾಡೋಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನೋದು ಇದಕ್ಕೆ ಒಂದು ಸಲಹೆ ನನ್ನಿಂದ. ಈ ಸಲಹೆ ಇದೆ. ತಾವು ಹೇಳಿದ್ದು ಕರೆಕ್ಟ್, ನಿಜ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಜನರಿಗೆ ಭಾಳಷ್ಟು ಅಪನಂಬಿಕೆ ಶುರುವಾಗಿದೆ. ಆದ್ದರಿಂದ ಬೇಗನೆ ಸುಧಾರಣೆ ತರಬೇಕಾಗಿದೆ. ಇಲ್ಲೊಬ್ಬ ಯುವ ಪ್ರತಿನಿಧಿ ಕೇಳಿದ್ದಾರೆ, ಬೆಳಗಿನ ನಿಮ್ಮ ಮಾತುಗಳು ಅವರಿಗೆ ತುಂಬ ಪ್ರೇರೇಪಣೆಯನ್ನು ನೀಡಿದಂತೆ, ಹಾಗೂ ನೀವು ಲೋಕಾಯುಕ್ತರಾಗಿದ್ದಾಗ ಮಾಡಿದಂಥ ಕಾರ್ಯಗಳನ್ನು ಅವರು ತುಂಬ ಶ್ಲಾಘಿಸ್ತಾ ಇದ್ದಾರೆ. ಆಗ ನೀವು ಅಣ್ಣಾ ಹಜಾರೆ ಅವರ ತಂಡದಲ್ಲಿ ಇದ್ರಿ ಅಂತ ಅವರು ಭಾವಿಸ್ಕೊಂಡಿದ್ರಂತೆ, ಈಗಲೂ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಅಣ್ಣಾ ಹಜಾರೆ ಅವರ ತಂಡದಲ್ಲಿ ಸದಸ್ಯರಾಗಿದ್ದಂತಹ ಅರವಿಂದ ಕೇಜ್ರಿವಾಲ್ ಅವರು ಈಗ ರಾಜಕೀಯ ಪಕ್ಷವನ್ನು ಹುಟ್ಟುಹಾಕಿ ರಾಜಕೀಯ ಪ್ರವೇಶ ಮಾಡಿದ್ದಾರೆ. ರಾಜಕೀಯ ಪ್ರವೇಶ ಮಾತ್ರದಿಂದಲೇ ಈ ದೇಶವನ್ನು ಪರಿವರ್ತಿಸಲು ಸಾಧ್ಯವೇ? ಇದಕ್ಕೆ ನಮ್ಮ ಉತ್ತರ ಏನು ಅಂತ ಕೇಳಿದ್ದಾರೆ. ಇನ್ನೊಂದು ಅದಕ್ಕೆ ಪೂರಕವಾದ ಪ್ರಶ್ನೆ ಇದೆ. ಭ್ರಷ್ಟಾಚಾರ ನಿಯಂತ್ರಣ ಸಂಘವನ್ನು ನೀವೇಕೆ ಕಟ್ಟಬಾರದು? ಅದಕ್ಕೆ ನಾವು ಸದಸ್ಯರಾಗಲು ಸಿದ್ಧರಿದ್ದೇವೆ ಅಂತ ಮುಂದೆ ಬರ್ತಾ ಇದ್ದಾರೆ. ಅಣ್ಣಾ ಹಜಾರೆಯವರ ತಂಡದವರು ಮೊದಲನೇದಾಗಿ ಒಂದು ಬಲಿಷ್ಠವಾದ ಲೋಕ್ಪಾಲ್ ಅನ್ನುವ ಸಂಸ್ಥೆಯನ್ನು ಕಟ್ಟಬೇಕು. ಈ ಸಲಹೆ ಮೊದಲನೇ ಆಡಳಿತ ಆಯೋಗ 66ನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿತ್ತು.
ಸುಮಾರು 44 ವರ್ಷಗಳು ಕಳೆದು ಹೋದರೂ ಕೂಡ ಕೇಂದ್ರದಲ್ಲಿ ಲೋಕಪಾಲ್ ಆಗಿಲ್ಲ. ಅದು ಮಾಡಬೇಕನ್ನುವ ಒಂದು ಚಳುವಳಿಗೆ ಅಣ್ಣಾ ಹಜಾರೆಯವರು ಶುರು ಮಾಡಿದರು. ನಾನು ಕೂಡ ಅದರಲ್ಲಿ ಸೇರಿಕೊಂಡೆ. ಭ್ರಷ್ಟಾಚಾರದ ವಿರುದ್ಧ ಇತ್ತು. ಲೋಕಪಾಲ್ ಅನ್ನುವ ಸಂಸ್ಥೆ ಕೂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂಥ ಸಂಸ್ಥೆ. ನನಗೆ ಸ್ವಲ್ಪ ಬಂದಂಥ ಮಾಹಿತಿ, ಲೋಕಾಯುಕ್ತನಾಗಿ ಕೆಲಸ ಮಾಡಿದಂಥ ಮಾಹಿತಿಯಲ್ಲಿ ನನ್ನ ಕಂಡು ಬಂತು, ಅಂಥ ಒಂದು ಸಂಸ್ಥೆ ಬಂದರೆ ಕೇಂದ್ರದ ಆಡಳಿತೆಯಲ್ಲಿರುವಂಥ ಬಹಳಷ್ಟು ಭ್ರಷ್ಟಾಚಾರ ನಿಯಂತ್ರಿಸ್ಬೋದು, ಸ್ವಲ್ಪ ಕಮ್ಮಿ ಮಾಡ್ಬೋದು ಅಂತ ತಿಳ್ಕೊಂಡು ಅದನ್ನು ನಾವು ಮುಂದುವರಿಸ್ತಾ ಇದ್ವಿ. ಅದೇನು ಡಿಸೆಂಬರ್ ತಿಂಗಳು 2011ರಲ್ಲಿ ಪಾರ್ಲಿಮೆಂಟ್ನವರು ಬಿಲ್ ಪಾಸ್ ಮಾಡ್ಬೋದು ಅಂತ ತಿಳ್ಕೊಂಡು ನಾವೊಂದು ನಮ್ಮೊಳಗೆ ನಮ್ಮ ಟೀಮಲ್ಲಿ ಚರ್ಚೆ ಮಾಡಿದೆವು. ಈ ಒಂದು ಕಾರ್ಯ ಸಫಲವಾದರೆ ಇನ್ನು ಮುಂದಕ್ಕೆ ಏನು ಅಂತ. ಈ ಟೀಮನ್ನು ಬರ್ಖಾಸ್ತು ಮಾಡಬೇಕು, ಇಲ್ಲಂದರೆ ಮುಂದೆ ಏನಾದರೂ ಒಂದು ಹೊಸ ಎಜೆಂಡಾ ಇಟ್ಕೊಳ್ಬೇಕು ಅಂತ. ಆ ಚರ್ಚೆಯಲ್ಲಿ ಕೆಲವು ಸಲಹೆಗಳು ಬಂದು, ಒಂದೇನೆಂದರೆ ಇದಾದ ತಕ್ಷಣವೇ ಚುನಾವಣೆ ಪದ್ಧತಿಯಲ್ಲಿ ಸುಧಾರಣೆ ತರಬೇಕು, ಚುನಾವಣೆ ವೆಚ್ಚವನ್ನು ನಿಯಂತ್ರಿಸುವ ಒಂದು ರೀತಿಯಲ್ಲಿ ಈ ಬದಲಾವಣೆ ತರಬೇಕು. ಅದು ಒಂದು. ನ್ಯಾಯಾಂಗದಲ್ಲೂ ಬದಲಾವಣೆ ತರಬೇಕು. ಅದು ನಾನು ಈವಾಗಲೇ ಹೇಳಿದಂಗೆ ಕೆಲವು ಸಲಹೆಗಳನ್ನು ನಾವೆಲ್ಲ ಒಪ್ಕೊಂಡಿದ್ವಿ. ಅದೇ 4ನೇದಾಗಿ ಪೊಲೀಸ್ ಸುಧಾರಣೆ ಕೂಡ ತರಬೇಕು ಅಂತ. ಇವತ್ತು ಡೆಲ್ಲಿಯಲ್ಲಿ ಆಗ್ತಾ ಇರುವಂಥ ಪ್ರತಿಭಟನೆಯನ್ನು ನೋಡಿದರೆ ಈ ಒಂದು ಪ್ರತಿಯೊಂದು ಸುಧಾರಣೆಯ ಅಗತ್ಯ ಬಹಳಷ್ಟಿದೆ, ಭಾಳ ಬೇಗನೆ ಆಗಬೇಕು. ಎರಡನೇ ಭಾಗದಲ್ಲಿ ನಾನು ಹೇಳುವುದೆಂದರೆ, ಪಕ್ಷ ಸಂಘಟನೆಗಳನ್ನು ಕಟ್ಟುವ ಶಕ್ತಿ ನನ್ನಲ್ಲಿಲ್ಲ. ಅದಕ್ಕಾಗಿ ನಾನು ಹೇಳಿದೆ, ರಾಜಕೀಯ ಪಕ್ಷವಾಗಿ ಅಣ್ಣಾ ಟೀಮ್ನನ್ನು ಬದಲಾವಣೆ ಮಾಡೋದಿದ್ರೆ ನಾನಿಲ್ಲ ಅದರಲ್ಲಿ. ಆದರೆ ಅವರ ವಾದ ಚೆನ್ನಾಗೇ ಇತ್ತು. ಅವ್ರು ಹೇಳಿದರು, ಕಳೆದ ಸಲ ನಾವು ಭಾಳ ಕಷ್ಟಪಟ್ಟು ಜನರ ಸಹಾಯದಿಂದ ಈ ಲೋಕಪಾಲ್ ಅನ್ನೋ ಒಂದು ಮಸೂದೆಯನ್ನು ಲೋಕಸಭೆಗೆ ತಗೊಂಡೋಗಿದ್ವಿ. ಆದರೆ ಅಲ್ಲಿ ಚುನಾಯಿತರಾದಂಥ ಪ್ರತಿನಿಧಿಗಳು ಅದನ್ನು ಪಾಸ್ ಮಾಡಿಲ್ಲ. ಆದ್ದರಿಂದ ಕೇಜ್ರಿವಾಲ್ರವರ ವಾದ ಏನೆಂದರೆ, ನಾವು ಅಲ್ಲಿ ಹೋಗಿ ಪಾರ್ಲಿಮೆಂಟಿನ ಕಾರ್ಯಾಚರಣೆಯಲ್ಲಿ ಸುಧಾರಣೆ ತರದೇ ಇದ್ದರೆ ಏನೂ ನಡೆಯಲ್ಲ. ಆದ್ದರಿಂದ ನಾವು ಇದನ್ನು ಒಂದು ರಾಜಕೀಯ ಪಕ್ಷವಾಗಿ ಕಟ್ಟಿಕೊಂಡು ಚುನಾವಣೆಗೆ ನಿಂತು ಗೆದ್ದು ಮತ್ತೆ ಪಾರ್ಲಿಮೆಂಟಲ್ಲಿ ಇಂಥ ಮಸೂದೆಗಳನ್ನು ತರಬೇಕು ಅನ್ನೋದು ಅವ್ರ ವಾದ. ಒಳ್ಳೆಯ ವಾದ. ಅಂಥ ಬದಲಾವಣೆ ರಾಜಕೀಯದಲ್ಲಿ ಬರಬೇಕು, ನಾನು ಒಪ್ಕೊಳ್ತೇನೆ. ಆದರೆ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಅಂಥ ಬದಲಾವಣೆಯನ್ನು ಕಾನೂನು ಬದಲಾವಣೆ ಇಲ್ಲದೆ ತರೋಕ್ಕೆ ಭಾಳ ಕಷ್ಟ. ಒಂದು ಚುನಾವಣೆಗೆ, ಲೋಕಸಭಾ ಚುನಾವಣೆಗೆ ನನ್ನ ಅಂದಾಜಲ್ಲಿ ಕಮ್ಮಿ ಅಂದರೆ 10 ಕೋಟಿ ರೂಪಾಯಿ ಆದರೂ ಖರ್ಚಾಗ್ತದೆ. ಇವತ್ತು 546 ಲೋಕಸಭಾ ಸೀಟುಗಳಿವೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ನಾಗಾಲ್ಯಾಂಡ್ನಿಂದ ಕಚ್ವರೆಗೆ ಎಲ್ಲ ಕಡೆ ಚುನಾವಣೆ ನಡೀಬೇಕು. ಅದಕ್ಕೆ ಬೇಕಾದಂಥ ಪ್ರಾಮಾಣಿಕ ಅಭ್ಯರ್ಥಿಗಳನ್ನು ಹುಡುಕುವಂಥ ಸಾಧ್ಯತೆ ಅಣ್ಣಾ ಟೀಮಲ್ಲಿ ಇಲ್ಲ ಅಂತ ನನ್ನ ನಂಬಿಕೆ. ಅದಕ್ಕೆ ಬೇಕಾದಂಥ ಆರ್ಥಿಕ ಶಕ್ತಿ ಕೂಡ ಇಲ್ಲ ಅನ್ನೋದು ನನ್ನ ನಂಬಿಕೆ. ಆದ್ದರಿಂದ ನಾವೊಂದು ಚುನಾವಣಾ ವ್ಯವಸ್ಥೆಯಲ್ಲಿ ಬದಲಾವಣೆ ತಂದು ಆಮೇಲೆ ಬೇಕಾದರೆ ಯಾರ್ಯಾರು ರಾಜಕೀಯಕ್ಕೆ ಇಳಿತಾರೋ ಅವ್ರು ಹೋಗಲಿ. ನಾನಂತೂ ಕಡಾಕಡಿ ರಾಜಕೀಯಕ್ಕೆ ಇಳಿಯಲ್ಲ. ಯಾಕಂದರೆ ಅಂಥ ಒಂದು ಪಕ್ಷ ಬಂದರೂ ಕೂಡ ಆ ಪಕ್ಷದ ಮೇಲೆ ಕೂಡ ನಿಗಾ ಇಡೋಕ್ಕೆ ಒಂದು ವಾಚ್ ಡಾಗ್ ಬಾಡಿ ಬೇಕು. ಐ ಆಮ್ ಫಾರ್ ದ್ಯಾಟ್ ಸೈಂಗ್ ದಟ್ in democracy there is a need for a watchdog committee against all wings of administration, be it political or bureaucratic. It is necessary for an independent body. Therefore, even if Anna team becomes a political party, which it is not going to be, it's only Mr. Kejriwal's Aam Janata Party is the thing, Aam Aadmi Party. So even that requires some supervision. Therefore, there is a need for a body to be there, permanently independent, not connected with the government, by people who are interested in seeing the administration is better and it improves. Such people should be members of the watchdog body. Therefore, I for one, I will continue to be in the fight against corruption and for changing the administration for better and for the needs of the people. For that you don't require an office
we do require the support of the people, because ultimately it's voice of the people that really matters. ಯುವಕ, ನೀವು ಈಗ ಹೇಳಿದಂಥ ಅಂಶವನ್ನೇ ಮುಂದಿಟ್ಕೊಂಡು ಒಂದು ಪ್ರಶ್ನೆ ಕೇಳಿದರು. ಪ್ರೀ ಇಲೆಕ್ಷನ್ ಒಂದು ಮ್ಯಾಂಡೇಟ್ ಅಂತ ಒಂದು ಇರಬೇಕಲ್ಲ, ಒಂದು ಇಲೆಕ್ಷನ್ ಅಂತ ಇರಬೇಕಲ್ಲ, ಪಕ್ಷಗಳ ಅಭ್ಯರ್ಥಿ ಆಯ್ಕೆಗೆ ಆ ರೀತಿಯ ಒಂದು ಚುನಾವಣೆ ಬೇಕಲ್ಲ. ಒಳ್ಳೆಯ ಅಭ್ಯರ್ಥಿಯನ್ನೇ ಪಕ್ಷಗಳು ಆಯ್ಕೆ ಮಾಡುವ ಹಾಗೆ ಜನರೇ ಒಪಿನಿಯನ್ ಕೊಟ್ಟರೆ ಹೇಗಿರುತ್ತೆ ಅಂತ. ಇವತ್ತಿನ ಪರಿಸ್ಥಿತಿಯಲ್ಲಿ ಸಮಾಜದಲ್ಲಿ ಬೇರೆ ಬೇರೆ ಕಾರಣಗಳಿವೆ. ಯಾವ ರೀತಿಯಲ್ಲಿ ಒಬ್ಬ ಪ್ರತಿನಿಧಿಯನ್ನು ಚುನಾವಣೆಗೆ ನಿಲ್ಲಿಸೋಕ್ಕೆ ನೀವು ಒಂದು ಚುನಾವಣೆ ಮಾಡಬೇಕಾದ್ರೆ ಬೇರೆ ಬೇರೆ ರೀತಿಯಲ್ಲಿ ಬರ್ತದೆ. ಮತ, ಜಾತಿ, ಹಣ ಇದೆಲ್ಲ ಸೇರ್ಕೊಂಡು ಬಿಟ್ಟಿದೆ. ಇದನ್ನು ನಾವು ನಿವಾರಿಸಬೇಕು. ನಾನು ಒಂದು ಸಲ ನಮ್ಮ ಅಣ್ಣಾ ಟೀಮಲ್ಲಿ ಬಂದದ್ದಂತ ನಾನು ನಿಮ್ಗೆ ತಿಳಿಸಿ ಬಯಸ್ತೇನೆ. ಈ ಚುನಾವಣೆಯಲ್ಲಿ ನಿಂತು ಗೆದ್ದವರು ಯಾರು? ಅವರು ನಮ್ಮ ಪ್ರತಿನಿಧಿಗಳು, ನಮ್ಮ ಮಾಲೀಕರಲ್ಲ, ನಮ್ಮ ನಾಯಕರಲ್ಲ. ಪ್ರಜಾಪ್ರಭುತ್ವದಲ್ಲಿ 122 ಕೋಟಿ ಜನಸಂಖ್ಯೆ ಇರುವಂತಹ ಒಂದು ದೇಶದಲ್ಲಿ ಎಲ್ಲ ವಯಸ್ಸಿಗೆ ಬಂದಂಥ ವ್ಯಕ್ತಿಗಳು ಮತದಾರರಾಗಿದ್ದರೂ ಕೂಡ ಅವರಿಗೆಲ್ಲೂ ಕೂತು ಮಾತಾಡುವಂಥ ಜಾಗ ಇಲ್ಲ. ಹಕ್ಕಿದೆ, ಜಾಗ ಇಲ್ಲ. ಅದಕ್ಕಾಗಿ ಒಂದು ರೆಪ್ರೆಸೆಂಟೇಟಿವ್ ಫಾರ್ಮ್ ಆಫ್ ಸಿಸ್ಟಮ್ ಅಂತ ನಾವು ಡೆಮೋಕ್ರಸಿಯನ್ನು ಇಲ್ಲಿ ತಿಳ್ಕೊಂಡಿದ್ದೇವೆ. ಇವರನ್ನು ಚುನಾಯಿಸುವವರು ನಾವು. ಅಲ್ಲಿ ಹೋದ ಮೇಲೆ ಅವ್ರೇನು ಮಾಡ್ತಾರೆ ಅನ್ನೋ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ನಾನೊಂದು ಮಾಹಿತಿ ಕೊಡ್ತೇನೆ. ಎಲೆಕ್ಷನ್ ವಾಚ್ ಅನ್ನುವಂಥ ಒಂದು ಮ್ಯಾಗಝಿನ್ ಇದೆ. ಅವರು 2004ರಿಂದ 2009ರವರೆಗಿದ್ದಂಥ ಲೋಕಸಭೆಯ ಸದಸ್ಯರ ಒಂದು ಪರ್ಫಾರ್ಮೆನ್ಸ್ ಆಡಿಟ್, ಅಂದರೆ ಅವ್ರು ಮಾಡಿದ ಕೆಲಸದ ವಿಚಾರ ಒಂದು ಲೆಕ್ಕಾಚಾರವನ್ನು ಬಹಿರಂಗ ಮಾಡ್ತಾರೆ. 546 ಸದಸ್ಯರಿದ್ದಂಥ ಲೋಕಸಭೆಯಲ್ಲಿ 2004ರಿಂದ 2009ರವರೆಗೆ, ಅಂದರೆ 5 ವರ್ಷ ಕಾಲ, 5 ವರ್ಷದಲ್ಲಿ ಒಂದು ಸಲ ಆದರೂ ಕೂಡ ಬಾಯಿ ಬಿಚ್ಚಿದಂಥ ಸದಸ್ಯರು 174 ಜನ ಮಾತ್ರ. Only 174 out of 546 elected members of the Lok Sabha participated in the debate in 5 years. The question is, do we require 546 people to be there if they are not going to be active, except when they want to demonstrate? We want to know what our representatives are doing there. ಏನು ಮಾಡ್ತಾ ಇದ್ದಾರೆ ಅವರು? ಇವಾಗ ನೋಡ್ತಾ ಇದ್ದೇವೆ, 2 ಸದನದ ಕಲಾಪಗಳು ಸೆಷನ್ಸ್ ನಡೆದು, ಮೊದಲನೇ ಸೆಷನ್ಸ್ನಲ್ಲಿ ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಇಲ್ಲದಿದ್ದರೆ ಈ ಸದನದ ಕೆಲಸ ನಡೆಯೋಕ್ಕೆ ಬಿಡಲ್ಲ ಅಂತ. Unless the Prime Minister resigns, we will not allow the functioning of the House. So that session was over without discussion. Every day it costs more than 5 crores of rupees to the country. Every day. But still, they didn't allow it, but they collected their sitting fees and the salary for the month without working. Recently the session is going on. Nothing, no decision has been taken, no bills have been passed. ಯಾವುದೇ ಮಸೂದೆ ಪಾಸ್ ಆಗಿಲ್ಲ. ಇಂಥ ಬೇಜವಾಬ್ದಾರಿ ಹಿನ್ನೆಲೆಯಲ್ಲಿ ನಾವು ನಮ್ಮ ಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಮನಸ್ಸಿಗೆ ತಗೊಳ್ಬೇಕು. ಮತ್ತು ಚುನಾವಣೆ ಬದಲಾವಣೆ, ಅದಕ್ಕೆ ಸರಿಯಾಗಿ ಬದಲಾವಣೆಯನ್ನು ಮಾಡಬೇಕು. ಇಲ್ಲದ್ರೆ ಈ ರೀತಿ ಪ್ರಜಾಪ್ರಭುತ್ವದಲ್ಲಿ ನಮಗೇನು ಪ್ರಯೋಜನ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಎಲ್ಲಿವರೆಗೆ ಅಂದರೆ ನಮ್ಮ ಮೇಲೆ ಎಷ್ಟೊಂದು ಗೌರವ ಇದೆ ಅಂದರೆ, ಒಂದು ಘಟನೆ, ಅಣ್ಣಾ ಹಜಾರೆ ಅವರು ಸರ್ಕಾರದ ಜೊತೆ ಜನ್ ಲೋಕ್ಪಾಲ್ ಮಸೂದೆ ಬಗ್ಗೆ ಚರ್ಚೆ ಮಾಡಬೇಕಂದ್ರೆ ಒಬ್ಬ ಸದನದ ಸದಸ್ಯ ಅಂತಾನೆ, ನೀವು ಯಾರ್ರೀ? ಚುನಾವಣೆ ನಿಲ್ದವರು, ಚುನಾವಣೆ ಗೆಲ್ದವರು, ನೀವು ಯಾರ್ರೀ? Who are you to question? You are not a person who have won an election. You don't have the capacity to win an election. And who are you to question the government? Forgetting the meaning of the word democracy is government of the people, by the people, for the people, and not government of the MPs, for the MPs, by the MPs. It is for the people. The very first sentence in the Constitution of India says, we the people of India accept and adopt this constitution. ನಾವು ಭಾರತೀಯರು ಈ ಸಂವಿಧಾನವನ್ನು ಒಪ್ಕೊಳ್ತೇವೆ ಅಂತ ಹೇಳಿದವರು ನಾವು ಭಾರತೀಯರು, ಆ ಚುನಾಯಿತ ಪ್ರತಿನಿಧಿಗಳು ಅಲ್ಲ. ಇದನ್ನು ಮರೆತು ಬಿಟ್ಟಿದ್ದಾರೆ. ಚುನಾವಣೆ ಗೆದ್ದ ತಕ್ಷಣ ನಾವು ನಿಮ್ಮ ಮಾಲೀಕರು ಅನ್ನೋ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಇದು ಮುಂದುವರೆದರೆ ಪ್ರಜಾಪ್ರಭುತ್ವಕ್ಕೆ ವಿಪತ್ತು ಬಂದೇ ಬರ್ತದೆ ಅಂತ ನನ್ನ ಅನಿಸಿಕೆ.
ಸಾಮಾನ್ಯವಾಗಿ ನಾವೀಗ ಹಿರಿಯರಲ್ಲಿ, ನಿಮ್ಮಂತಹ ಹಿರಿಯರಲ್ಲಿ, ಅಣ್ಣಾ ಹಜಾರೆಯವರಂಥ ಹಿರಿಯರಲ್ಲಿ ಒಂದು ನವೋತ್ಸಾಹವನ್ನು ಕಾಣ್ತಾ ಇದ್ದೇವೆ, ಪ್ರೇರಣಾ ಶಕ್ತಿಯನ್ನು ನೀಡುವಂತಹ ಒಂದು ಅದಮ್ಯ ಉತ್ಸಾಹವನ್ನು ಕಾಣ್ತಾ ಇದ್ದೇವೆ. ಇಲ್ಲೊಬ್ಬ ಯುವ ಪ್ರತಿನಿಧಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ನಮ್ಮ ಸಂಬಂಧಿಕರು ಮತ್ತು ಪರಿಚಯಸ್ಥರು ಭ್ರಷ್ಟಾಚಾರಗಳಲ್ಲಿ ತೊಡಗಿದರೆ ನಾವು ಅವರಿಗೆ ಎದುರು ಹಾಕ್ಕೊಂಡು ಅನ್ಯಾಯದ ವಿರುದ್ಧ ಹೋರಾಡುವ ರೀತಿಯನ್ನು ತಿಳಿಸ್ಕೊಡ್ಬೇಕು ಅಂತ. 199 ಮನೆಯವರು ಭ್ರಷ್ಟಾಚಾರವನ್ನೇ ಉಸಿರಾಡ್ತಾ ಇರುವಾಗ ಉಳಿದ ಒಂದು ಮನೆಯವರಿಂದ ಭ್ರಷ್ಟಾಚಾರ ನಿರ್ಮೂಲನೆ ಹೇಗೆ ಸಾಧ್ಯ? ಮಹಾಭಾರತದ ಅರ್ಜುನನ ಮಾದರಿಯ ಒಂದು ಕ್ಲೈಬ್ಯ, ಆ ನಿರಾಶೆ ಈ ಪ್ರತಿನಿಧಿಯನ್ನು ಕಾಡ್ತಾ ಇರುವ ಹಾಗೆ ಕಾಣ್ತಾ ಇದೆ. ನಿಜ. ಸಾಧಾರಣವಾಗಿ ಎಲ್ಲ ಜನರಲ್ಲೂ ಕೂಡ ಈ ಒಂದು ನಿರಾಶೆ ಇದೆ ಅಂತ ನನಗೂ ಕಾಣಿಸ್ತದೆ. ಎಷ್ಟೋ ಸಲ ಸಂವಾದ ಮಾಡುವಾಗ ವಿದ್ಯಾರ್ಥಿಗಳು, ಯುವಕರು ಹೇಳ್ತಾರೆ, ನಮ್ಮಿಂದೇನು ಸಾಧ್ಯ, ನನ್ನ ಮಾತು ಯಾರು ಕೇಳ್ತಾರೆ, ನಾನೇನಾದರೂ ವಿರೋಧ ವ್ಯಕ್ತಪಡಿಸಿದರೆ ನನ್ನ ಮೇಲೆ ಹಲ್ಲೆ ಆಗ್ಬೋದು ಅನ್ನೋ ಒಂದು ಅಂಜಿಕೆ ಕೂಡ ಇಟ್ಕೊಂಡಿದ್ದಾರೆ. ಆದರೆ ಚೀನಿ ಭಾಷೆಯಲ್ಲಿ ಒಂದು ಇದಿದೆ ಗಾದೆ, ಎ ಜರ್ನಿ ಆಫ್ 1000 miles ಸ್ಟಾರ್ಟ್ಸ್ ಫ್ರಮ್ ದ ಫಸ್ಟ್ ಸ್ಟೆಪ್. 1000 ಮೈಲಿನ ಪಯಣ ಮೊದಲನೆಯ ಹೆಜ್ಜೆಯಿಂದ ನಡೀತದೆ. ನೀವು ಮೊದಲನೇ ಹೆಜ್ಜೆ ತಗೊಳ್ಳದೇ ಇದ್ದರೆ ನೀವು ಎಂದೂ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯವಿಲ್ಲ. ಇವತ್ತು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇರುವಂಥ ಸಂದರ್ಭ. 1948ರಲ್ಲಿ ಬಹಿರಂಗವಾದಂಥ ಒಂದು ಹಗರಣ, ಜೀಪ್ ಹಗರಣ, ಇದರಲ್ಲಿ ದೇಶಕ್ಕೆ ಆದ ನುಕ್ಸಾನು 52 ಲಕ್ಷ ರೂಪಾಯಿ. ದೊಡ್ಡ ಮೊತ್ತ ಅವತ್ತಿನ ದಿವಸ. ಪ್ರತಿ ವರ್ಷ ಆಗ್ತಾನೆ ಇತ್ತು. ಭಾರತ್ ಬ್ಯಾಂಕ್ ಆಯಿತು, ದಾಲ್ಮಿಯಾ ಅವರು ಜೈಲಿಗೆ ಹೋದರು, ಮುಂದ್ರಾ ಇದಾಯಿತು, LIC ಸ್ಕ್ಯಾನಲ್ ಅವರು ಜೈಲಿಗೆ ಹೋದರು. 86ನೇ ಇಸ್ವಿಗೆ ಬಂದರೆ ನಾವು ಬೋಫರ್ಸ್ ಹಗರಣ ನೋಡಿದ್ವಿ. ಅದರಿಂದ ಸರ್ಕಾರಕ್ಕಾದ ನುಕ್ಸಾನು 64 ಕೋಟಿ ಮಾತ್ರ. 2010ರಲ್ಲಿ 2G ಹಗರಣದಲ್ಲಿ 1,76,000 ಕೋಟಿ ರೂಪಾಯಿ ನುಕ್ಸಾನಾಗಿದೆ ಸರ್ಕಾರಕ್ಕೆ. ಅದೇ ವರ್ಷ ಕಾಮನ್ವೆಲ್ತ್ ಗೇಮ್ಸ್ ಇದರಲ್ಲಿ 1,70,000 ಕೋಟಿ ರೂಪಾಯಿ ನುಕ್ಸಾನಾಗಿದೆ. ಅದೇ ರೀತಿ 2012ರಲ್ಲಿ 1,86,000 ಕೋಟಿ ರೂಪಾಯಿ ನುಕ್ಸಾನಾಗಿದೆ. ಈ ಎಲ್ಲ ಹಣವನ್ನು ಭಾರತದ ಅಭಿವೃದ್ಧಿಗಾಗಿ ನಾವು ಅದನ್ನು ಬಳಸ್ತಾ ಇದ್ದರೆ ಎಷ್ಟೊಂದು ಅಭಿವೃದ್ಧಿ ಆಗ್ತಾ ಇತ್ತು ದಯವಿಟ್ಟು ತಿಳ್ಕೊಳ್ಳಿ. ಇದನ್ನು ನಾವು ನಿಯಂತ್ರಿಸದೆ ಹೋದರೆ ನನಗೆ ಕಾಣಿಸ್ತದೆ ಇದು ಮುಂದಕ್ಕೆ ಭಾಳ ಆಪತ್ತು ತರ್ತದೆ. ಆ ಆಪತ್ತಿನಿಂದ ನನಗೆ ಕಾಣಿಸ್ತದೆ ಯುವಕರ ಮೇಲೆ ಪರಿಣಾಮ ಬೀಳ್ತದೆ, ಅವರ ಮಕ್ಕಳ ಮೇಲೆ ಪರಿಣಾಮ ಬೀಳ್ತದೆ. ಇನ್ನು ಮುಂದಿನ ಪೀಳಿಗೆಗಾಗಿ ನಿಮಗಾಗಿ ಎದ್ದೇಳಿ. ವಿವೇಕಾನಂದ ಅವರು ಹೇಳಿದಂಥ ಮಾರ್ಗ, ಎದ್ದೇಳಿ, ಒಂದು ಪ್ರಾಮಾಣಿಕವಾದ ಮಾನವೀಯ ಭಾರತವನ್ನು ನಾವು ಕಟ್ಟೋಣ. ಎದ್ದೇಳಿ, ಅಂಜಿಕೆ ಬೇಡ. ಕಾಲ ಮೀರ್ತಾ ಇದೆ. ಎಲ್ಲರೂ ತಮ್ಮಿಂದಾದ ಒಂದು ಕಿಂಚಿತವಾದ ಹೆಜ್ಜೆಯನ್ನು ಮುಂದಕ್ಕೆ ಇಡಿ. ಏನೂ ಇಲ್ಲದೆ ಇದ್ದರೆ ನೀವು ಒಂದು ಪ್ರತಿಜ್ಞೆ ಸ್ವೀಕರಿಸಿ, ನಾನು ಎಂದೂ ಲಂಚ ಪಡೆಯಲ್ಲ, ಎಂದೂ ಲಂಚ ಕೊಡಲ್ಲ. ಇದರಲ್ಲಿ ಏನು ನಿಮಗೆ ಕಷ್ಟ ಆಗಲ್ಲ. ಯಾಕಂದರೆ ನಿಮಗಾಗಬೇಕಾದಂಥ ಕೆಲಸ ಈ ಭ್ರಷ್ಟ ಅಧಿಕಾರಿಗಳು ಮಾಡದೆ ಹೋದರೆ ಲೋಕಾಯುಕ್ತ ಸಂಸ್ಥೆಗೆ ಹೋಗಿ. Loka is an institution not only to fight corruption, but the object of the act is to oversee good governance, including prevention of corruption, nepotism and arbitrariness in administration. It's a holistic body. As Dr. Shetty said, the work done by the Lokayukta institution during my 5 years' time, the corruption part is only 10% of it. 90% of the work was yielding to the needs of the people who are suffering for want of good administration or even maybe corruption and get their work done. We have done many things, but that doesn't get much of a prominence in the media. That doesn't matter. But that person who has enjoyed the benefit of the Lokayukta institution, he feels it. ಲೆಟ್ ಮಿ ಗಿವ್ ಯು, ಭಾಳಷ್ಟು ಜನ ಉತ್ತರ ಕರ್ನಾಟಕದಿಂದ ಬಂದಿದ್ದರೆ ಇಲ್ಲಿ ಒಂದು ಘಟನೆ ಹೇಳ್ತೇನೆ ನಿಮಗೆ. 2008ರಲ್ಲಿ ಬಾಗಲಕೋಟೆಯ ಒಬ್ಬ ಅಂಗವಿಕಲ ಟೈಲರ್, ಅವನ 8 ತಿಂಗಳ ಮಗು
ಮತ್ತು ಪತ್ನಿಯನ್ನು ನನ್ನ ಆಫೀಸಿಗೆ ಕರ್ತಂದು ಆ ಮಗುವನ್ನು ನೆಲದ ಮೇಲೆ ಇಟ್ಬಿಟ್ಟು, ನಮಸ್ಕಾರ ಸ್ವಾಮಿ, ದಯವಿಟ್ಟು ಮಗುನ ನೋಡ್ಕೊಳ್ಳಿ, ನಾವು ಓಡಿ ಹೋಗ್ತೇವೆ ಅಂತ ಹೇಳಿದರು. ನಾನಪ್ಪ ಎದ್ಬಿಟ್ಟು ಕೂರ್ಚಿಟ್ಟಿದ್ದೇವೆ, ಇದು ನಿಮ್ಮ ಸಂಸ್ಥೆ, ಕೂತ್ಕೊಳ್ಳಿ, ಮಗುನ ಎತ್ಕೊಳ್ಳಿ ಅಂತ ಹೇಳಿದೆ. ಎದ್ರು. ಏನು ಸಮಸ್ಯೆ ಅಂತ ಕೇಳಿದ್ರೆ, ಈ ಮಗುವಿನ ಕೆಳಗಿನ ಜಠರದಲ್ಲಿ ಒಂದಿಷ್ಟು ಭಾಗ ಬೆಳೆದಿಲ್ಲ, ಅದರಿಂದಾಗಿ ಅದು ತಿನ್ನುವುದು ಬಾಯಲ್ಲೇ ಮತ್ತು ಹೊರಗೆ ತರುವುದು ಬಾಯಲ್ಲೇ. ಸಮಾಜದಲ್ಲಿ ಈ ಮಗುವಿಗೆ ಏನಾದರೂ ಭವಿಷ್ಯ ಇತ್ತೆ? ಆ ಮಗುವನ್ನು ಹುಬ್ಳಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿನ ಚೈಲ್ಡ್ ಸ್ಪೆಷಲಿಸ್ಟ್ ಪೀಡಿಯಾಟ್ರಿಕ್ ಸರ್ಜನ್ ಅವ್ರು ಹೇಳ್ತಾರೆ, ನಾನು ಸರಿಪಡಿಸ್ಕೊಡ್ತೇನೆ, ಆದರೆ ಇಷ್ಟು ಖರ್ಚಾಗ್ತದೆ ಅಂತಾರೆ. ಖರ್ಚಂದರೆ ಲಂಚ. ಕೊಡೋಕ್ಕಾಗಲಿಲ್ಲ. ಆವಾಗ ಆ ವೈದ್ಯರು ಹೇಳ್ತಾರೆ, ಪಕ್ಕದಲ್ಲಿ ಒಂದು ಸಂಧಿ ಮಾಡಿಕೊಡ್ತೀನಿ, ಅದರಿಂದ ಎಲ್ಲ ಹೋಗ್ತಾ ಇರ್ತದೆ ಅಂತ. ಅದು ಬೇಜಾರು ಪಟ್ಕೊಂಡು ನನ್ನ ಸಮಸ್ಯೆ ಬಂದರು. ನಾನೊಂದು ಪ್ರಯತ್ನ ಮಾಡೋಕ್ಕೆ ಮಾಡಿದೆ. ಹಂಗೆ ಗೊತ್ತು, ಸರ್ಕಾರಿ ಆಸ್ಪತ್ರೆಗೆ ಈ ಮಕ್ಕಳನ್ನು ಕಳಿಸಿದರೆ ಅದರ ಪರಿಣಾಮ ಏನಂತ ನಾನು ನೋಡಿ. ಖಾಸಗಿ ಆಸ್ಪತ್ರೆ ಏನು ದೊಡ್ಡ ಖಾಸಗಿ ಆಸ್ಪತ್ರೆಗಳು ಒಳ್ಳೆಯವರಂತ ನಾನು ಹೇಳಲ್ಲ, ಅವ್ರ ಪರವಾಗಿ ನಾನೇನು ವಾದ ಮಾಡೋಕ್ಕೆ ಬಂದಿಲ್ಲ, ಆದರೆ ಉದಾಹರಣೆ ಕೊಡ್ತಾ ಇದ್ದೀನಿ. ಖಾಸಗಿ ಆಸ್ಪತ್ರೆಗೆ ನಾನು ಪತ್ರ ಕೊಟ್ಟು ಕಳಿಸಿದೆ, ಲೋಕಾಯುಕ್ತರು ಕೈ ಜೋಡಿಸಿ ಬೇಡ್ತಾ ಇದ್ದಾರೆ, ಈ ಮಗುವಿಗೆ ಒಂದು ಭವಿಷ್ಯ ಕೊಡಿ ಅಂತ. ಭಾಳಷ್ಟು ಆಸ್ಪತ್ರೆಗಳು ಒಪ್ಕೊಂಡು, ಒಂದು ಆಸ್ಪತ್ರೆ ನಾನು ಹೇಳೋಕ್ಕೆ ಭಾಳ ಹೆಮ್ಮೆ ಪಡ್ತೇನೆ, ನಮ್ಮೂರಿನ ಆಸ್ಪತ್ರೆ, ಮಣಿಪಾಲ್ ಆಸ್ಪತ್ರೆ, ಮೆಡ್ರಾಸ್ ಇದರಲ್ಲಿ ಹಳೆ ಏರ್ಪೋರ್ಟ್ ರೋಡಲ್ಲಿದ್ದಂಥ ಆಸ್ಪತ್ರೆ, ನಾವು ಮರುದಿವಸ ಮಾಡಿಕೊಡ್ತೇವೆ ಅಂತ ಮಾಡಿದರು. 1 ತಿಂಗಳು ಆ ಮಗು ಆ ಆಸ್ಪತ್ರೆ ಇತ್ತು. ಇವತ್ತು ನನ್ನಂಗೆ ಇತರರಂಗೆ ಅದೊಂದು ಸಾಧಾರಣ ವ್ಯಕ್ತಿಯಾಗಿ ಬೆಳೀತಾ ಇದೆ. ಇಂಥ ವ್ಯಕ್ತಿಗಳಿರುವಂಥ, ಅಧಿಕಾರದಲ್ಲಿರುವಂಥ ಸರ್ಕಾರ ಎಲ್ಲಿದೆ ಮಾನವೀಯತೆ? ಬೆಳಿಗ್ಗೆ ಒಂದು ಉದಾಹರಣೆ ಕೊಟ್ಟೆ ನಾನು, ಕೊಪ್ಪಳಲ್ಲಿ ಏನಾಯ್ತಂತ. ಇಂಥ 100 ಉದಾಹರಣೆಗಳನ್ನು ಕೊಡ್ಬೋದು. ಇಂಥ ಸರ್ಕಾರ. ಇದನ್ನು ಸರಿಪಡಿಸಬೇಕಾದ್ರೆ ಅಲ್ಲಿ ಮುಂದಕ್ಕೆ ಹೋಗುವಂಥ ವ್ಯಕ್ತಿಗಳ ಮನೋಭಾವನೆಯನ್ನು ಬದಲಾಯಿಸ್ಬೇಕು ನಾವು. ಅಲ್ಲಿ ಹೋಗಂಥ ವ್ಯಕ್ತಿಗಳು, ನಾವು ಜನತಾ ಸೇವೆಗೆ ಹೋಗ್ತಾ ಇದ್ದೇವೆ, ವೃತ್ತಿಯಾಗಿ ಹೋಗಲ್ಲ, ಅದನ್ನು ದಂಧೆಯಾಗಿ ಮಾಡಲ್ಲ, ಜನತಾ ಸೇವೆಗಾಗಿ ಹೋಗ್ತೇವೆ ಅಂತ ಅಂಥ ವ್ಯಕ್ತಿಗಳು ಇದ್ದರೆ ಮಾತ್ರ ಅವರನ್ನು ಚುನಾಯಿಸಬೇಕು. ಇಲ್ಲದೆ ಆ ಚುನಾವಣೆಯಲ್ಲಿ ಪ್ರಯೋಜನ ಇಲ್ಲ. ಅದು ಬದಲಾವಣೆ ಆಗಬೇಕಾದ್ರೆ ಯುವಕರ ಮನೋಭಾವನೆ ಬದಲಾವಣೆ ಆಗಬೇಕು. ಅದಕ್ಕಾಗಿ ಈ ಸಮಾವೇಶ ಇದೆ. ಇವತ್ತು ಸಮಾವೇಶದಲ್ಲಿ ಭಾಗವಹಿಸಿದವರು, ಇನ್ನು ಮುಂದಕ್ಕೆ ಭಾಗವಹಿಸೋರು ಖಂಡಿತವಾಗಿ ನಿಮಗೆ ಇದೇ ಮಾತನ್ನು ಹೇಳ್ತಾರೆ, ಸಮಾಜವನ್ನು ಬದಲಾಯಿಸಿ. ವಿವೇಕಾನಂದರು ಹೇಳಿದಂಥ ಮಾತುಗಳನ್ನು ನೆನಪಲ್ಲಿಟ್ಕೊಂಡು, ತತ್ವಗಳನ್ನು ಅಳವಡಿಸಿಕೊಂಡು ಮುಂದಕ್ಕೆ ಹೋಗಿ, ಆವಾಗ ಬದಲಾವಣೆ ಆಗ್ತದೆ. ತೃಪ್ತಿ ಅನ್ನುವ ಪದದ ನಿಜವಾದ ಅರ್ಥ ತಿಳ್ಕೊಳ್ಳಿ. ಅಂತಹ ಬದಲಾವಣೆಯನ್ನು ತರಬೇಕು ನೀವು. Sir, here is a question. Do you think you have done enough to set an example to your successors in your department, so that we can find many more people like you who can absolutely eradicate the endemic disease in our country known as corruption? Well, I personally think it's impossible to eradicate corruption. Corruption is not an evil which has developed in the last 10 years or 50 years or 100 years. You read any one of your scriptures, you will find a reference to corruption. Corruption is like good and bad. It was born with the birth of civilization itself. It's not the existence of corruption ipso facto which is bad. It is the growth of corruption. See the increase of zeros in the amount involved in scams that have come only to public domain, not other scams. Forget it. We don't know anything about that. Increase from lakhs to crores, from crores to lakh crores. There's one assessment, I'm not very sure it is correct. According to that, the country has lost in the last 62 years of democracy 9,000 crores of rupees. 9,000 crores of rupees. And if that money in its entirety was available for distribution, then every village in this country would have got, in the last 64 years, 126 crores of rupees. Unfortunately, that's not to be what it is.
And again, I use the word in its entirety because in 1988, then the Prime Minister of India, Rajiv Gandhi, said, in 88, out of the rupee government gives for the benefit of the poor in this country, only 15 paise reaches the poor. ಎಂಥ ದುರಾಸೆ ದೇಶ ಇದು. ಈ ಹಣ ಯಾರು ಸಾಮಾನ್ಯ ವ್ಯಕ್ತಿ ತಗೊಂಡೋಗಿಲ್ಲ. ಅಧಿಕಾರದಲ್ಲಿದ್ದವರು, ಅವರನ್ನು ಅಧಿಕಾರಕ್ಕೆ ತಂದವರು, ಅವರು ಸಹಭಾಗಿಗಳಾಗಿದ್ದಾರೆ, ಸಾಮಾನ್ಯ ವ್ಯಕ್ತಿಗಳಲ್ಲ. Therefore, I am very positive that you can change, but there is a need for an absolute commitment which may require you to make some sacrifice. I think a time has come. We have to make some sacrifice, not in the sense that you got to leave out and become a sannyasi, or no. Within your lifestyle, don't develop that attitude for greed. Control greed. I'm 100% sure the change for better will come. ಸರ್, ನಿಮಗೆ ಎರಡನೇ ಅವಧಿಗೆ ಲೋಕಾಯುಕ್ತರಾಗಿ ಆಯ್ಕೆ ಆಗುವಂಥ ಒಂದು ಸದಾವಕಾಶ ಬಂದಿತ್ತು ಅಂತ ಎಲ್ಲರಿಗೂ ಗೊತ್ತು. ಆದರೆ ನೀವು ಇದಕ್ಕೆ ನಕಾರಾತ್ಮಕವಾಗಿ ಸ್ಪಂದಿಸಿದ್ದೀರಿ, ಯಾಕೆ ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ನೋಡಿ, ನಾನೊಬ್ಬನೇ ನನ್ನಿಂದೊಬ್ಬರಿಂದಲೇ ಸಾಧ್ಯವಾಗ್ತದೆ ನನ್ನ ಮನೆಯಲ್ಲಿ ತಲೆಯಲ್ಲಿ ಇಟ್ಕೊಂಡಿಲ್ಲ. ನನ್ನಂಥ ವ್ಯಕ್ತಿಗಳು ಸಾವಿರಾರು ಜನ ಇದ್ದಾರೆ. ನನಗಿಂತಲೂ ಉತ್ತಮ ಕೆಲಸ ಮಾಡುವವರು ಬೇಕಾದಷ್ಟು ಜನ ಇದ್ದಾರೆ. ಆ ಯಾವುದೇ ಒಂದು ಕುರ್ಚಿಗೆ ಹೊಂದ್ಕೊಂಡಿಲ್ಲ ನಾನು. ನಮ್ಮ ಇಂದಿನ ಕಾನೂನು ಪ್ರಕಾರ ಲೋಕಾಯುಕ್ತ ಸಂಸ್ಥೆಯಲ್ಲಿ ಒಬ್ಬ ಲೋಕಾಯುಕ್ತನಿಗೆ 5 ವರ್ಷ ಅವಧಿ ಮಾತ್ರ. ಅದನ್ನು ಬದಲಾವಣೆ ಮಾಡಿ ಇನ್ನೊಂದು 5 ವರ್ಷ ಕೊಡಬೇಕಾದ್ರೆ ನಾನು ಅದಕ್ಕೆ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ. ಬದಲಾವಣೆ ಬೇಡ, ಇದ್ದಾರೆ ತನ್ನಿ. ಆ ನೇಮಕಾತಿಯಲ್ಲಿ ಜಾತಿ ಮತ ಭೇದ ಬೇಡ. ಪ್ರಾಮಾಣಿಕರು, ಧೈರ್ಯಶಾಲಿಗಳು, ಕೆಲಸ ಮಾಡುವಂಥ ಹುಮ್ಮಸ್ಸಿದ್ದವರು ಅಂಥವರು ಬೇಕಾದಷ್ಟು ಜನ ಇದ್ದಾರೆ. ಅವರನ್ನು ತಂದು ಕುರ್ಚಿಯಲ್ಲಿ ಅವ್ರು ಮಾಡಿ ತೋರಿಸ್ತಾರೆ. ಧನ್ಯವಾದಗಳು ಮಾನ್ಯ ಸಂತೋಷ್ ಹೆಗಡೆ ಅವರಿಗೆ. ಈ ಕಾರ್ಯಕ್ರಮದ ಬಹಳ ಮುಖ್ಯವಾದ ಒಂದು ಭಾಗಕ್ಕೆ ನಾವೀಗ ಬರ್ತಾ ಇದ್ದೇವೆ. ಸ್ವಸ್ಥ ಭಾರತದ ನಿರ್ಮಾಣ ಸಂಕಲ್ಪದ ಪ್ರತಿಜ್ಞಾವಿಧಿಯ ಬೋಧನೆಯನ್ನು ನ್ಯಾಯಮೂರ್ತಿಗಳು ಇನ್ನು ಮುಂದೆ ನಡೆಸಿಕೊಡ್ತಾರೆ. ಯಾಕಂದರೆ ಇದೊಂದು ರೀತಿಯ ಒಂದು ಕಂಪನವನ್ನು, ಒಂದು ಸಂಚಲನವನ್ನು ನಮ್ಮಲ್ಲಿ ಉಂಟು ಮಾಡಬೇಕನ್ನೋ ಉದ್ದೇಶದಿಂದ ಈ ಪ್ರತಿಜ್ಞಾವಿಧಿಯನ್ನು ಬೋಧಿಸ್ತಾ ಇದ್ದೇವೆ. ಈ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಿದಂತಹ ಎಲ್ಲ ಯುವ ಪ್ರತಿನಿಧಿಗಳು ಖಂಡಿತವಾಗಿ ಕೂಡ ಆ ಪ್ರತಿಜ್ಞೆಯ ಅಂಶಗಳನ್ನು ತಮ್ಮ ಮನಸ್ಸಲ್ಲಿ ಇಟ್ಕೊಂಡೇ ಇಲ್ಲಿಂದ ಹೋಗ್ತಾರೆ. ಆ ಕಂಪನ ಸದಾ ಅವರ ಮನಸ್ಸಿನಲ್ಲಿ ಅನುರಣಿಸ್ತಾ ಇರ್ತದೆ. ಈ ಆಶಯದಿಂದ ಈ ಪ್ರತಿಜ್ಞಾವಿಧಿಯನ್ನು ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆ ಅವರು ಈಗ ನೆರವೇರಿಸಿಕೊಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಎಲ್ಲ ಯುವ ಪ್ರತಿನಿಧಿಗಳು ಕೂಡ ಎದ್ದು ನಿಂತು ತಮ್ಮ ಬಲಗೈಯನ್ನು ಮುಂದಕ್ಕೆ ಚಾಚಿ ಈ ಪ್ರತಿಜ್ಞಾವಿಧಿಯನ್ನು ಗಟ್ಟಿ ಧ್ವನಿಯಲ್ಲಿ ಪುನರುಚ್ಚಾರ ಮಾಡ್ತಾ ಸ್ವೀಕರಿಸಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ. ದಯವಿಟ್ಟು ಯುವ ಪ್ರತಿನಿಧಿಗಳು ಎದ್ದು ನಿಂತು ತಮ್ಮ ಬಲಗೈಯನ್ನು ಮುಂದಕ್ಕೆ ಚಾಚಿ ನ್ಯಾಯಮೂರ್ತಿಗಳು ಬೋಧಿಸುವಂತಹ ಪ್ರತಿಜ್ಞಾವಿಧಿಯನ್ನು ಗಟ್ಟಿಯಾಗಿ ಪುನರುಚ್ಚಾರ ಮಾಡ್ತಾ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಾನು ಕೆಲವು ಪದಗಳನ್ನು ಓದ್ತೇನೆ, ಆಮೇಲೆ ನೀವು ಅದನ್ನು ಹೇಳಬೇಕು, ಆಮೇಲೆ ನಾನು ಮುಂದುವರಿಸ್ತೇನೆ ಅದೇ ರೀತಿಯಲ್ಲಿ. ಇದನ್ನು ಹೇಳುವುದಕ್ಕಿಂತ ಮುಂಚೆ ಒಂದು ಮಾತು ಹೇಳಿ ಬಯಸ್ತೇನೆ. ನಾನು ಹುಬ್ಳಿ ಉದಾಹರಣೆ ಕೊಟ್ಟೆ ಆ ಮಗುವಿನ ಬಗ್ಗೆ. ಆ ವೈದ್ಯ ಕೂಡ ಅವನ್ನ MBBS ಡಿಗ್ರಿ ಪಡೆದಾಗ ಒಂದು ಪ್ರತಿಜ್ಞೆ ಸ್ವೀಕರಿಸಿದ. ಎಲ್ಲ ಜನರಿಗೂ, ಎಲ್ಲ ರೀತಿ ಕಷ್ಟದಲ್ಲಿರುವವರಿಗೂ ನಾನು ಸಹಾಯ ಮಾಡ್ತೇನೆ ಅನ್ನೋ ಒಂದು ಪ್ರತಿಜ್ಞೆ ಸ್ವೀಕರಿಸಿದ. ಆದರೆ ಸಮಯ ಬಂದಾಗ ಪ್ರತಿಜ್ಞೆ ಮರೆತು ಬಿಟ್ಟ. ದಯವಿಟ್ಟು ಆ ರೀತಿ ಮರಿಬೇಡಿ. ನಾನು ಹೇಳಿದ್ದನ್ನು ಮತ್ತೆ ತಿರ್ಗಿ ನೀವು ಹೇಳಿ. ಕರ್ನಾಟಕದ ಯುವ ಸಮುದಾಯವನ್ನು
ಜಾತಿ ಮತ ಪಕ್ಷ ಪಂಗಡವಿಲ್ಲದ ಭೇದವಿಲ್ಲದೆ ಪ್ರತಿನಿಧಿಸಿರುವ ನಾವು ಭಾರತೀಯ ಪ್ರದೀಪ ಸ್ವಾಮಿ ವಿವೇಕಾನಂದರ ಸಂಕಲ್ಪವಾದಂತೆ ಬಲಿಷ್ಠರಾಗಿ ಶ್ರದ್ಧಾವಂತರಾಗಿ ಏಕನಿಷ್ಠೆಯುಳ್ಳವರಾಗಿ ಸದಾ ಜಾಗೃತರಾಗಿರುತ್ತೇವೆ. ಭಾರತದ ಜನಸಮೂಹವನ್ನು ಉನ್ನತಿಯತ್ತ ಕೊಂಡೊಯ್ಯುವ ಕರ್ತವ್ಯಕ್ಕೆ ನಮ್ಮ ಬದುಕನ್ನು ಮುಡುಪಾಗಿ ಇಡ್ತೇವೆ. ನಿರಾಶೆ ಕವಿದಿರುವ ಸಾರ್ವಜನಿಕರ ಜೀವನಕ್ಕೆ ಭ್ರಷ್ಟಾಚಾರದ ಕಳಕೊಳೆ ನಿವಾರಿಸುವ ಮೂಲಕ ಸ್ವಾಸ್ಥ್ಯ ಕಲ್ಪನೆ ಮಾಡುವ ಕಾರ್ಯದಲ್ಲಿ ಕಾಯೇನ ವಾಚಾನ ಮನಸಾನ ತಲ್ಲೀನರಾಗಿರುತ್ತೇವೆ. ಉದಾತ್ತ ಚರಿತ್ರದ ನಾಗರಿಕರಾಗಿ ಸರ್ವೋತ್ತಮ ಮುತ್ಸದಿತನದಿಂದ ನಾಯಕರು ನಮ್ಮೊಳಗಿನ ಹೊಮ್ಮುವಂತೆ ಪ್ರಯತ್ನಶೀಲರಾಗಿರುತ್ತೇವೆ. ಅತಿ ವಿಕಾರಗಳಿಗೆ ಅತ್ಯಾಧುನಿಕ ದುಷ್ಟ ಪ್ರಚೋದನೆಗೆ ಒಳಪಡದೆ ಚಾರಿತ್ರ್ಯ ಶುದ್ಧಿ ಕಾಪಾಡಿಕೊಂಡು ದೇಶ ಸೇವೆ ಈಶ ಸೇವೆ ಎಂದ ದೈವ ವಾಕ್ಯಕ್ಕೆ ಕಟ್ಟಬದ್ಧರಾಗಿರುತ್ತೇವೆ. ವಿಚಾರಶಕ್ತಿ, ಜ್ಞಾನಶಕ್ತಿ, ಕ್ರಿಯಾ ಶಕ್ತಿಗಳಲ್ಲಿ ನಮ್ಮ ಶ್ರದ್ಧೆ ಇಟ್ಟು ಮತೀಯ ದಾಸ್ಯ ಸಿಲುಕದೆ ಕುರುಡು ನಂಬಿಕೆ ಅಂಧಶ್ರದ್ಧೆಗಳಲ್ಲಿ ಮುಳುಗದೆ ವೇದಾಂತ ವಿಜ್ಞಾನದ ಸಮನ್ವಯದ ಬೆಳಗಿನಲ್ಲಿ ಸ್ವಾಮಿ ವಿವೇಕಾನಂದರ ಭರವಸೆಯ ಕುರುವಾಗಿ ನಾವು ಉದ್ಧಾರ ಹೊಂದುತ್ತಾ ರಾಷ್ಟ್ರೋದ್ಧಾರಕ್ಕಾಗಿ ದುಡಿಯುತ್ತೇವೆ ಎಂದು ಏಕಕಂಠದಿಂದ ಘೋಷಿಸಿಕೊಂಡು ಆತ್ಮ ಪ್ರತಿಜ್ಞೆ ಮಾಡುತ್ತೇವೆ. ಧನ್ಯವಾದಗಳು. ಅನಂತ ವಂದನೆಗಳು ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆ ಅವರಿಗೆ. ನಮ್ಮ ಯುವ ಪ್ರತಿನಿಧಿಗಳ ಬಹುನಿರೀಕ್ಷೆಯ ಒಂದು ಸಂವಾದಗೋಷ್ಠಿಯನ್ನು ಅತ್ಯಂತ ಮನೋಜ್ಞವಾಗಿ ಎಲ್ಲರ ಮನ ತಟ್ಟುವಂತೆ ಮಾಡಿಕೊಟ್ಟದಲ್ಲದೆ ಪ್ರತಿಜ್ಞಾವಿಧಿಯನ್ನು ಬೋಧಿಸಿ ಈ 2 ದಿನದ ಯುವ ಸಮಾವೇಶದಲ್ಲಿ ಪ್ರತಿನಿಧಿಗಳಾಗಿ ಭಾಗವಹಿಸ್ತಾ ಇರುವಂತಹ ಎಲ್ಲ ಯುವ ಪ್ರತಿನಿಧಿಗಳನ್ನು ನೀವು ತಟ್ಟಿದ್ದೀರಿ, ಮುಟ್ಟಿದ್ದೀರಿ, ಬಡಿದೆಬ್ಬಿಸಿದ್ದೀರಿ. ಈ ನಿಮ್ಮ ಪ್ರಯತ್ನಕ್ಕಾಗಿ ಈ 2 ದಿನಗಳ ಯುವ ಸಮಾವೇಶದ ಸಂಘಟನಾ ಸಮಿತಿಯ ಆಯೋಜನಾ ಸಮಿತಿಯ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಿಮಗೆ ಸಮರ್ಪಿಸ್ತಾ ಇದ್ದೇವೆ.